ಆನೆಗಳಿಗೆ ಪರ್ಸ್ಪೆಕ್ಟಿವ್ ಹೇಗೆ ಕಾಣುತ್ತೆ? ಆನೆಗಳಿಗೂ ಅಷ್ಟೇ. ಆನೆಗಳಿಗೆ ನೀವು ಪರಿಸರಕ್ಕೆ ಹೊಂದುವಂತಹ ಬಟ್ಟೆಗಳನ್ನ ಹಾಕೊಂಡು ನೀವು ಕೂತ್ ಬಿಟ್ರೆ, ನೀವು ಅಲ್ಲಾಡದಲ್ಲೇ ಕೂತ್ರೆ ಅವುಗಳಿಗೆ ನೀವು ಅಲ್ಲಿ ಕೂತಿರೋದೇ ಗೊತ್ತಾಗೋದಿಲ್ಲ, ಹತ್ತಿರದಲ್ಲಿ ಕೂತಿದ್ರು. ಆದ್ರೆ ಅವುಗಳಿಗೆ ವಾಸನಾ ಶಕ್ತಿ ಅಥವಾ ಗ್ರಹಣ ಶಕ್ತಿ ಚೆನ್ನಾಗಿರುತ್ತೆ. ನೀವು ಒಂದು ಅಲ್ಲಾಡಬಾರ್ದು, ಇನ್ನೊಂದು ಪರಿಸರಕ್ಕೆ ಹೊಂದುವಂತ ಹೊಂದದಲ್ಲೇ ಇರುವಂತ ಯಾವ್ದು ಮೈ ಮೇಲೆ ಸೆಂಟ್ ಹಾಕೊಳ್ಳೋದು, ಯಾವ್ದೋ ಬಾಡಿ ಕ್ರೀಮ್ ಹಚ್ಕೊಂಡು ಮಾಯಿಶ್ಚರೈಸರ್ ಹಚ್ಕೊಳ್ದಲ್ಲೇ ಹೋಗಿ ಕೂತ್ ಬಿಟ್ರೆ, ನೀವು ಆನೆಯಿಂದ ಒಂದು 20 ಅಡಿ ದೂರದಲ್ಲಿ ಕೂತಿದ್ರು ಆನೆಗೆ ಗೊತ್ತಾಗಿರೋದಿಲ್ಲ. ನಾನು ತುಂಬಾ ಸಲ ಆತರ ಮಾಡ್ತೀನಿ. ನನ್ನ ಬಹಳ ಇಷ್ಟಕರವಾದ ವಿಚಾರ ಅಂತ ಹೇಳಿದ್ರೆ ಯಾವ್ದಾರ ಒಂದು ಕೆರೆ ಪಕ್ಕ ಹೋಗಿ ಕೂತ್ಕೊಳ್ಳೋದು, ಕೆರೆ ಬದಿಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಅಥವಾ ಕೆರೆ ಏರಿ ಮೇಲೆ ಕೂತ್ಕೊಂಡು ಅಲ್ಲಿಗೆ ಬರುವಂತ ವನ್ಯಜೀವಿಗಳನ್ನ ನೋಡಿ ದಾಖಲು ಮಾಡ್ಕೊಳ್ಳೋದು ನನಗೆ ಬಹಳ ಇಷ್ಟವಾದ. ಎಷ್ಟು ಹತ್ರದಿಂದ, ಈಗ ಉದಾಹರಣೆಗೆ ಹುಲಿಗಳನ್ನ ಅಥವಾ ಆನೆಗಳನ್ನ ಎಲ್ಲ ಎಷ್ಟೆಷ್ಟು ಹತ್ರದಿಂದ ನೋಡಿದೀರಾ ಸರ್? ಒಂದ್ಸಲ ಒಂದು ಹುಲಿಯನ್ನ ನಡ್ಕೊಂಡು ಹೋಗ್ತಾ 10 ಮೀಟರ್ ದೂರದಲ್ಲಿ ನೋಡಿದೀನಿ ನಾನು. ಏನು ಮಾಡ್ಲಿಲ್ವಾ? ಏನು ಖಂಡಿತ ಇಲ್ಲ. ಇದು ಬಹಳ ಸ್ವಲ್ಪ ಹಳೆ ಕತೆ, ಒಂದು 25 ವರ್ಷದ ಹಳೆ ಕತೆ. ರಾಜಸ್ಥಾನದ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನ ಅಂತ ಇದೆ. ಅಲ್ಲೇನೋ ಕೆಲಸ ಮಾಡ್ತಾ ಇದ್ವಿ, ಜನವರಿ ತಿಂಗಳು. ಹಾಗಾಗಿ ಬಹಳ ಚಳಿ ಇರುತ್ತೆ ರಾಜಸ್ಥಾನದಲ್ಲಿ ಆ ಸಮಯದಲ್ಲಿ. ಬೆಳಗ್ಗೆ ನೀವು ನಮ್ಮ ಕೆಲಸ ಎಲ್ಲ ಪ್ರಾರಂಭ ಆಗೋದು, ಬೆಂಗಳೂರಿನಲ್ಲಿ ಕೆಲಸ ಪ್ರಾರಂಭ ಆಗೋದು 9 ಗಂಟೆ. ವನ್ಯಜೀವಿ ವಿಜ್ಞಾನಿಗಳಿಗೆ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆ 5 ಗಂಟೆಗೆ. ಕಾಡಿನಲ್ಲಿ ನೀವು ಕೆಲಸ ಮಾಡ್ಬೇಕು ಅಂದ್ರೆ 5 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ನಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಾ ಕಡೆ ಇಬ್ಬನಿ ಇತ್ತು, ಹಾಗಾಗಿ ಹೆಚ್ಚು ಕಾಣ್ತಾ ಇರಲಿಲ್ಲ. ತುಂಬಾ ಚಳಿ ಇದ್ರಿಂದ ಟೋಪಿ ಹಾಕೊಂಡಿದ್ವಿ, ಮಫ್ಲರ್ ಸುತ್ಕೊಂಡಿದ್ವಿ. ಹಾಗಾಗಿ ನನಗೆ ಕೇಳಿಸ್ತಾನೆ ಇರಲಿಲ್ಲ ಚೆನ್ನಾಗಿ. ಹಂಗಾಗಿ ನಾನು ನನ್ನ ಸ್ನೇಹಿತ ನಡ್ಕೊಂಡು ಹೋಗ್ಬೇಕಾದ್ರೆ, ಗಿರೀಶ್ ಅಂತ ಹೇಳಿ ಚಿಕ್ಕಮಂಗ್ಳೂರು, ನಡ್ಕೊಂಡು ಹೋಗ್ಬೇಕಾದ್ರೆ ನನ್ಗೇನೋ ಅನ್ಸು, ನಾವು ನಡೀತಿರೋ ಹಾದಿ ಪಕ್ಕದಲ್ಲಿ ಏನೋ ಕೂತಿದೆ ಅಂತ. ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಒಂದು 10 ಮೀಟರ್ ದೂರ ಒಂದು ಹುಲಿ ಕೂತಿದೆ. ಅದು ನಮ್ಮನ್ನ ನೋಡ್ತಾ ಇತ್ತು. ಬಹುಶಃ ನಾನು ಅದನ್ನ ಅಲ್ಲಿದೆ ಅಂತ ಗೊತ್ತಾಗ್ಲಿಲ್ದಿದ್ರೆ ನಾನು ಅವುಗಳನ್ನ ದಾಟ್ ಹೋಗ್ಬಿಡ್ತಾ ಇದ್ವಿ. ನಾವು ಅಲ್ಲಿಗೂ ಗೊತ್ತಿತ್ತು ನಾವು ಹೋಗ್ತಾ ಇದ್ವಿ ಅಂತ, ಆದ್ರೆ ನಮ್ಮನ್ನ ದಾಟ್ ಹೋಗ್ಲಿಕ್ಕೆ ಬಿಟ್ಬಿಟ್ರೋದೇನೋ, ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಹುಲಿ ಕೂತಿದೆ ಅಲ್ಲಿ ಅಂತ. ಹಾಗಾಗಿ ಆ ಹುಲಿ ಕಂಡ ತಕ್ಷಣ ನಿಂತ್ಕೊಂಡೆ. ಗಿರೀಶನ್ಗೆ ಹೇಳ್ದೆ, ಅಂದ್ರೆ ಕೈ ಚಿಕ್ಕಿ ನಿಂತ್ಕೋ, ಇಲ್ಲಿ ಹುಲಿ ಇದೆ ಅಂತ ಹೇಳಿ. ನಾವು ಹುಲಿ ನೋಡ್ತಾ ಇದ್ವಿ, ಹುಲಿ ನಮ್ಮನ್ನ ನೋಡ್ತು. ಅಷ್ಟು ಹತ್ರದಲ್ಲಿ ನಡಿಗೆಯಲ್ಲಿ, ನೀವು ಸಫಾರಿಲಿ ಗಾಡಿಲಿ ಕೂತಿರೋದು ಬೇರೆ ವಿಚಾರ, ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ಹುಲಿ ಅಷ್ಟು ಹತ್ರದಲ್ಲಿ ಅದ್ರ ಕಣ್ಣನ್ನ ನೀವು ನೋಡೋದಿದೆಯಲ್ಲ, ಅದೊಂದು ಅಭೂತಪೂರ್ವ ಎಕ್ಸ್ಪೀರಿಯನ್ಸ್, ಅನುಭವ ಅದು. ಅದ್ರದ್ದು ಕಣ್ಣಿನ ಬಣ್ಣ, ಅದ್ರ ಉಸಿರಾಡೋದು ನಮಗ್ ಕೇಳಿಸ್ತಾ ಇದೆ, ನಾವು ಉಸಿರಾಡೋದು ಬಹುಶಃ ಅದಕ್ಕೆ ಕೇಳಿಸ್ತಾ ಇದೆ ಅನ್ಸುತ್ತೆ. ಅಷ್ಟು ಹತ್ರದಲ್ಲಿ ವನ್ಯಜೀವಿಗಳನ್ನ ನೋಡೋದಿದೆಯಲ್ಲ ಕಾಲ್ನಡಿಗೆಯಲ್ಲಿ, ಅದು ನಮಗೆ ಅತಿ ಸಂತೋಷಕರವಾದ ವಿಚಾರ ಕೊಡುವಂತ ಒಂದು ಘಟನೆಗಳಲ್ಲಿ ಒಂದು. ಯಾಕೆ ಹುಲಿ ಏನು ಮಾಡ್ಲಿಲ್ಲ? ಸುಮ್ನೆ ವೈಲೆಂಟ್ ಆಗಿ ಅದು ಅಟ್ಯಾಕ್ ಮಾಡೋದಿಲ್ವಾ? ಇಲ್ಲ, ಎಲ್ಲರಿಗೂ ಅದು ನಾವು ತಪ್ಪರ್ಥ ಮಾಡ್ಕೊಂಡಿದೀವಿ. ಹುಲಿಗಾಗ್ಲಿ, ಚಿರತೆ ಆಗ್ಲಿ, ಎಲ್ಲ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು, ನಮ್ಮನ್ನ ಬಂದು ಹಿಡಿತದೆ ಅಂತ. ಅವುಗಳಿಗೆ ತೊಂದರೆ ಅನ್ಸಿದಾಗ ಮಾತ್ರ ಅವುಗಳ ಡಿಫೆನ್ಸ್ ನಲ್ಲಿ, ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಅದು ನಮ್ಮ ವಿರುದ್ಧ ಏನಾದ್ರು ಹಾರು ಬೀಳ್ಬೋದೇ ಹೊರತು, ಇಲ್ಲ ಅಂದ್ರೆ ಎಂದೂ ಪ್ರಾಣಿಗಳು ಮನುಷ್ಯನ ಮೇಲೆ ಬೀಳೋದಿಲ್ಲ. ಒಂದು. ಎರಡನೇದು, ಆ ಪ್ರಾಣಿಗಳ ಮೆನ್ಯೂ ಕಾರ್ಡ್ ನಲ್ಲಿ, ಅಂದ್ರೆ ನೀವು ಹೋಟ್ಲಿಗೆ ಹೋದಾಗ ಮೆನ್ಯೂ ಕಾರ್ಡ್ ಕೊಡ್ತಾರಲ್ಲ, ಮೆನ್ಯೂ ಕಾರ್ಡ್ ನಲ್ಲಿ ಬೇರೆ ಪ್ರಾಣಿಗಳಿದೆ, ಮನುಷ್ಯ ಅಂತ ಬರ್ದೇ ಇಲ್ಲ. ಇಲ್ಲ ನಾವು ಪ್ರಾಣಿಗಳ ಮೆನ್ಯೂ ಕಾರ್ಡ್ ನಲ್ಲಿ ನಮ್ಮ ಮೆನು ಕಾರ್ಡ್ ಅಲ್ಲಿ ನಾವು ಯಾವ್ದನ್ ಬೇಕಾದ್ರೂ ಸೇರ್ಸ್ಕೊಂಡ್ಬಿಡ್ತೀವಲ್ವಾ? ಹೌದು. ಹಾಗಾಗಿ ನಮ್ಮ ಮೆನು ಕಾರ್ಡ್ ನಲ್ಲಿ ನಮ್ಮ ಮೆನು ಕಾರ್ಡ್ ನಲ್ಲಿ ಪ್ರಾಣಿಗಳಿದ್ರು, ಪ್ರಾಣಿಗಳ ಮೆನು ಕಾರ್ಡ್ ನಲ್ಲಿ ಮನುಷ್ಯ ಇಲ್ಲ. ಅದು ತಲೆತಲಾಂತರದಿಂದನೂ ಅದೇ ತರ ಇರುವಂತ ವಿಚಾರ. ಎಲ್ಲೋ ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಮನುಷ್ಯನ ಹತ್ಯೆ ಆಗ್ತದೆ ಪ್ರಾಣಿಗಳಿಂದ, ವನ್ಯಜೀವಿಗಳಿಂದ. ಬಹುಶಃ ಬೆಂಗಳೂರಿನ ಟ್ರಾಫಿಕ್ ನಲ್ಲಿ ಹೆಚ್ಚು ಜನ ಸಾಯ್ತಾರೆ ಹೊರತು ವನ್ಯಜೀವಿಗಳಿಂದ ಸಾಯೋದಿಲ್ಲ. ಆದ್ರೆ ಪ್ರತಿ ಸಾವುನು ಬಹಳ ವಿಷಾದನಕಾರಿಯ ವಿಚಾರ. ನಾನು ಅದನ್ನ ಖಂಡಿತ ಒಪ್ಪೋದಿಲ್ಲ. ನಾವು ಆದಷ್ಟು ಅದನ್ನ ನಾವು ಜಾಗರೂಕತೆಯಿಂದ ವನ್ಯಜೀವಿಗಳು ಮಾನವನ ಸಂಘರ್ಷದಲ್ಲಿ ಮಾನವ ಪ್ರಾಣ ಕಳ್ಕೊಳ್ಳೋದನ್ನ ತಡೆಯೋದು ಬಹಳ ಮುಖ್ಯ ಅಂತ. ಓಕೆ, ಈಗ ಹಲವು ಹುಲಿ ಸರಣಿ ಸಾವಿನ ಘಟನೆಗಳನ್ನ ಕೇಳ್ತಾ ಬಂದ್ವಿ. ಒಂದ್ ಕಡೆ ಅಂತೂ MM ಹಿಲ್ಸ್ ಅಲ್ಲಿ ವಿಷಪ್ರಾಶನ ಮಾಡ್ಬಿಟ್ರು ಹುಲಿಗೆ ಅಂತ, 5-6 ಹುಲಿಗಳು ಸತ್ತೋದ್ವು ಅನ್ನುವಂತ ಒಂದು ಘಟನೆ ಬಹಳ ಸದ್ದು ಮಾಡ್ತು ಅಂತ. ಏನ್ ಹೇಳಕ್ ಬಯಸ್ತೀರಿ ಈ ಹುಲಿ ಮಾನವ ಸಂಘರ್ಷದ ಬಗ್ಗೆ ಮತ್ತು ಈ ಪರ್ಟಿಕ್ಯುಲರ್ ಘಟನೆಗಳ ಬಗ್ಗೆ? ಇತ್ತೀಚಿನ ದಿನಗಳಲ್ಲಿ ಈ ವರ್ಷದ ಜೂನ್ ತಿಂಗಳು ಮತ್ತೆ ನಂತರ ಆಗಸ್ಟ್ ತಿಂಗಳಲ್ಲಿ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಮೊದಲನೇ ಬಾರಿಗೆ ಜೂನ್ ನಲ್ಲಿ 5 ಹುಲಿಗಳನ್ನ ಒಟ್ಟಿಗೆ ವಿಷಪ್ರಸಾನದಿಂದ ಸತ್ತೋಯ್ತು. ಒಂದು ತಾಯಿ ಮತ್ತು 4 ಮರಿಗಳು. ಆ ತಾಯಿದೇನಂತ ಹೇಳಿದ್ರೆ, ನಾವು ಬಹಳ ವರ್ಷದಿಂದ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತಾ ಇದ್ವಿ, ಸುಮಾರು ಒಂದು 15 ವರ್ಷದಿಂದ ಕ್ಯಾಮ್ರಾ ಟ್ರ್ಯಾಪ್ ಮಾಡ್ತಿದ್ವಿ. ಆ ಸತ್ತೋಗಿದ್ದ ತಾಯಿ ನಮ್ಗೆ 2013ನೇ ವರ್ಷದ, ಅಂದ್ರೆ 13 ವರ್ಷದಿಂದನೂ ನಮ್ಮ ಕ್ಯಾಮ್ರಾ ಟ್ರ್ಯಾಪ್ ನಲ್ಲಿ ಬರ್ತಾ ಇದೆ. ಅದು ಪುಟ್ಟ ಮರಿ ಆದಾಗಿಂದನೂ ನಾವು ನೋಡಿದೀವಿ ಆ ತಾಯಿನ. ಅದು ತೇಗನಟ್ಟಿ ಕೆರೆ ಅಂತ ಒಂದು PG ಪಾಳ್ಯ ಅಂತ ವನ್ಯಜೀವಿ ವಲಯದಲ್ಲಿ ನಮ್ಮ ಕ್ಯಾಮ್ರಾ ಟ್ರಾಪ್ ನಲ್ಲಿ ಸಿಕ್ಕೋದು. ಅದಕ್ಕೆ ಅದ್ರ ತಾಯಿಗೆ 3 ಮರಿಗಳಿದ್ವು. ಆ 3 ಮರಿಗಳಲ್ಲಿ ಇದು ಸಹ ಒಂದು ಮರಿ.
ನಂತರ ಅದೇ ತಾಯಿಯ ಜಾಗದಲ್ಲೇ ಸ್ವಲ್ಪ ಭಾಗವನ್ನ ಇದು ತಗೊಂಡು ತನ್ನ ವಸಾಹತುನ ಅಲ್ಲಿ ಸ್ಥಾಪಿಸಿ ನಂತರ ಪ್ರತಿ 2-3 ವರ್ಷಕ್ಕೆ ತನ್ನದೇ ಆದ 3-4 ಮರಿಗಳನ್ನ ಹಾಕ್ತಾ ಇತ್ತು. ತುಂಬಾ ಇಂಗ್ಲಿಷ್ ನಲ್ಲಿ ನಾವು ಹೇಳ್ಬೇಕಂದ್ರೆ ಇಟ್ ವಾಸ್ ಅ ವೆರಿ ಪ್ರೊಡಕ್ಟಿವ್ ಫೀಮೇಲ್. ಅಂದ್ರೆ ವನ್ಯಜೀವಿ ಸಂರಕ್ಷಣೆಗೆ, ಹುಲಿ ಸಂರಕ್ಷಣೆಗೆ ಸಾಕಷ್ಟು ತನ್ನಿಂದ ಅದು ಹೊಸ ಹುಲಿಗಳಿಗೆ ಜನ್ಮ ಕೊಡ್ತಾ ಇದ್ದಿದ್ದು ಬಹಳ ಮುಖ್ಯವಾದ ವಿಚಾರ ಆಗಿತ್ತು. ಆದ್ರೆ ಜೂನ್ ತಿಂಗಳಲ್ಲಿ ಒಂದು ದನನ ಅಲ್ಲಿ ಕೊಪ್ಪ ಗಾಜನೂರ್ ಅಂತ ಒಂದು ಊರಿದೆ ಹತ್ತಿರದಲ್ಲಿ. ಆ ಊರಿನ ಒಬ್ಬ ವ್ಯಕ್ತಿ ದನ ಹಿಡಿದು ಬಿಡ್ತು ಅಂತ ಹೇಳಿ ಅವನು ಬಂದು ವಿಷ ಹಾಕ್ಬಿಟ್ಟ. ಯಾವುದು ಆ ದನ ಹಿಡಿದಿದ್ದ ದನದಕ್ಕೆ ಆ ವಿಷ ಹಾಕಿದ ಅಂದ್ರೆ ಪ್ರತಿಕಾರವಾಗಿ ಆ ವಿಷ ಹಾಕಿದ ತಕ್ಷಣ ಅದು ಫ್ಯೂರೋಡಾನ್ ಅಂತ ಒಂದು ವಿಷ, ಕೆಮಿಕಲ್ ಪೆಸ್ಟಿಸೈಡ್, ಅದು ಅಂದ್ರೆ ಕೀಟನಾಶಕ. ಅಲ್ಲಿ ತುಂಬಾ ಚೆಂಡು ಎಲ್ಲದಕ್ಕೂ ಹಾಕ್ತಾರೆ ಅದನ್ನ ತಂದು ಆ ಫ್ಯೂರೋಡಾನ್ ನ ಹಾಕ್ಬಿಟ್ಟಿದ್ದ ಆ ವ್ಯಕ್ತಿ ದನದ ಮೇಲೆ. ಅವನು ವಾಪಸ್ ಹೋಗಿದ್ದಾನೆ. ಆದ್ರೆ ಅವನು ಅದನ್ನ ಮುಂಚೆನೆ ಪ್ಲಾನ್ ಮಾಡಿದಾನೆ ಆ ವ್ಯಕ್ತಿ. ಅದಕ್ಕಿಂತ 4 ದಿವಸದ ಮುಂಚೆ ಅವ್ನ್ ಇನ್ನೊಂದು ದನ ಹಿಡಿದಿತ್ತಂತೆ. ದನ ಸತ್ತಿಲ್ಲ, ದನಕ್ಕೆ ಗಾಯ ಆಗಿತ್ತಂತೆ. ಅವನಿಗೆ ಅದು ಕೋಪ ಬಂದ್ಬಿಟ್ಟು ಇನ್ ಮತ್ತೆ ಹಿಡಿದ್ರೆ ನಾನು ಇದಕ್ಕೆ ವಿಷ ಹಾಕ್ತೀನಿ ಅಂತ ನಿರ್ಧಾರ ಮಾಡಿ ಇದು 4 ದಿವಸ ಆದ್ಮೇಲೆ ಈ ಅವ್ನ್ ದನ ಹಿಡಿದ್ಮೇಲೆ ತಂದು ವಿಷ ಹಾಕ್ಬಿಟ್ಟು ಅವನ ಮಾವನ್ ಮಗನ ಯಾರನ್ನ ಮೋಟರ್ ಬೈಕಲ್ಲಿ ಕರ್ಕೊಂಡ್ಬಂದು ವಿಷ ಹಾಕ್ಬಿಟ್ಟು ವಾಪಸ್ ಹೋಗಿದ್ದಾರೆ. ಆ ವಿಷಯುಕ್ತ ದನವನ್ನ ಬಂದು ಈ ತಾಯಿ ತಿಂದು ಸತ್ತೋಗಿದೆ. ಜೊತೆಗೆ 4 ಮರಿಗಳಿತ್ತಲ್ಲ, ಸುಮಾರು 1 ವರ್ಷದ ವಯಸ್ಸಿನ ಮರಿಗಳು. ಆ 4 ಮರಿಗಳು ಸತ್ತೋಗ್ಬಿಡ್ತವೆ. ಅದೊಂದು ನೋಡ್ಲಿಕ್ಕೆ ಹೋದಾಗ ನಾನು ಒಂಥರ ಹೆಂಗ್ ಅನ್ಸ್ತದೆ ಅಂದ್ರೆ, ಈ ಶೋಲೆ ಚಿತ್ರ ನೋಡಿದಿರೋ ಇಲ್ವೋ ನಂಗೆ ಗೊತ್ತಿಲ್ಲ ನೀವು. ಶೋಲೆ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಇದಾರಲ್ಲ, ಅವರು ಮನೆಯವ್ರನ್ನೆಲ್ಲ ಈ ಗಬ್ಬರ್ ಸಿಂಗ್ ಬಂದು ಕೊಂದ್ಬಿಟ್ಟಿರ್ತಾನೆ. ಅವನು ಸಂಜೀವ್ ಕುಮಾರ್ ಮನೆಗೆ ರಜಕ್ಕೆ ಅಂತ ಬಂದಾಗ ಸೊಸೆಗೆ ಸೀರೆ ಇಟ್ಕೊಂಡ್ ಬಂದಿರ್ತಾನೆ, ಮೊಮ್ಮಕ್ಳಿಗೆ ಸ್ವೀಟ್ ಎಲ್ಲ ತಂದಿಟ್ಕೊಂಡಿರ್ತಾನೆ. ಅವ್ನ ಮನೆಗೆ ಬಂದು ನೋಡಿದ್ರೆ ದಾರುಣವಾದ ಒಂದು ಘಟನೆ ನಡೆದಿರುತ್ತೆ. ಎಲ್ಲ ಮೊಮ್ಮಕ್ಳನ್ನೆಲ್ಲ ಸತ್ತೋಗಿರ್ತಾರೆ, ಆ ಉಯ್ಯಾಲೆ ತೂಗ್ತಾ ಇರುತ್ತೆ. ಒಂಥರ ಅದು ಹೇಳಕ್ಕಾಗಲ್ಲ, ಅಷ್ಟು ಒಂಥರ ಘೋರವಾದ ಘಟನೆ ನಮ್ಗೆ ಚಿತ್ರದ ಮೇಲೆ ತೋರಿಸ್ತಾರೆ ಅವರು. ಅದೇ ತರ ಅನ್ಸ್ಬಿಡ್ತು ನನ್ಗೆ ಅಲ್ಲಿ ಹೋದಾಗ. 4 ಮರಿಗಳು, 2 ಮರಿಗಳು ಒಂದ್ ಕಡೆ ಬಿದ್ದಿದೆ, ಇನ್ನೊಂದ್ ಮರಿ ಇನ್ನೊಂದ್ ಕಡೆ ಬಿದ್ದಿದೆ, ಇನ್ನೊಂದ್ ಮರಿ ಅಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ಒಂದು. ನೀವು ಅವುಗಳನ್ನೆಲ್ಲ ಕ್ಯಾಮೆರಾ ಟ್ರಾಪಿಂಗ್ ಅಲ್ಲಿ ರೆಗ್ಯುಲರ್ ಆಗಿ ನೋಡಿದ್ವಿ. ಮತ್ತೆ ಅವತ್ತು ಸತ್ತೋಗಿದ್ದಾಗಲ ನನಗೆ ಕರೆದಿದ್ರು ಅಲ್ಲಿ ಅರಣ್ಯಾಧಿಕಾರಿಗಳು. ಮತ್ತೆ ಸರ್ಕಾರ ಸಹ ಒಂದು ಸಮಿತಿ ನಿರ್ಮಿಸಿತ್ತು. ಆ ಸಮಿತಿಯಲ್ಲಿ ನನ್ನ ಸದಸ್ಯನೇ ಆಗಬಹುದಾಗಿ ನೋಡಿದಾಗ ಒಂಥರ ಏನಪ್ಪಾ ಇದು, ಹಿಂಗೆ ನಾವು ಮನುಷ್ಯರು ಇಷ್ಟು ಕ್ರೂರಿಗಳಾಗ್ಬಿಟ್ಟಿದೀವಿ. ಆ ದನ ಸತ್ತೋದಾಗ ಖಂಡಿತ ಅದು ಅವರಿಗೆ ಪರಿಹಾರ ಸಿಕ್ಬೇಕು, ಅದು ಒಳ್ಳೆ ವಿಚಾರ ಅಲ್ಲ. ಆದ್ರೆ ಅದು ಸತ್ತಿದ್ದ ವಿಚಾರಕ್ಕೆ ನಾವು ಕಾನೂನನ್ನ ನಮ್ಮ ಕೈಗೆ ತಕೊಂಡು 5 ಹುಲಿಗಳನ್ನ ನಾವು ಸಾಯಿಸೋದಿದೆಯಲ್ಲ, ಅದು ಖಂಡಿತ ಒಪ್ಪುವಂತ ವಿಚಾರ ಅಲ್ಲ. ಯಾಕೆಂದ್ರೆ ಅದು ಇನ್ನು ಮಲೈಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸಂಖ್ಯೆ ಈಗ ಒಂಥರ ಚೇತರಿಸ್ಕೊಳ್ತಾ ಇದೆ. ಹಿಂದೆಲ್ಲ ವೀರಪ್ಪನಿಂದಾಗಿ ಅಷ್ಟೊಂದು ಪ್ರಾಣಿಗಳ ಹತ್ಯೆ ಆಗಿತ್ತು, ಆನೆಗಳ ಹತ್ಯೆ ಆಗಿತ್ತು. ಆಗ ಈಗ ಸ್ವಲ್ಪ ಚೇತರಿಸ್ಕೊಳ್ದಿದ್ದಂತ ಸಮಯದಲ್ಲಿ ಈ 5 ಹುಲಿಗಳು ಸತ್ತೋಗಿದ್ದು ಬಹಳ ಘೋರವಾದ ಘಟನೆ. ಅದಾದ 2 ತಿಂಗಳ ನಂತರನೇ ಅಲ್ಲಿ ಹತ್ತಿರದಲ್ಲಿ ಇನ್ನೊಂದು ಪಚ್ಚೆದೊಡ್ಡಿ ಅಂತ ಒಂದು ಗ್ರಾಮದಲ್ಲಿ ಮತ್ತೆ ಹುಲಿ ಒಂದು ದನವನ್ನ ಹಿಡಿದಿತ್ತು ಅಂತ ಆ ಹಳ್ಳಿಯವರನ್ನೇ ಹೋಗ್ಬಿಟ್ಟು ಇದಕ್ಕೆ ದನಕ್ಕೆ ವಿಷ ಹಾಕಿದಾರೆ. ಆ ವಿಷ ತಿಂದು ಒಂದು 12 ವರ್ಷದ ಗಂಡು ಹುಲಿ ಸತ್ತೋಗಿದೆ. ಗಂಡು ಹುಲಿ ಸತ್ತೋಗಿರೋದು ಅವ್ರಿಗೆ ಗೊತ್ತಾಗಿ ಅದನ್ನ ಮತ್ತೆ ಕಡಿದು 3 ಭಾಗ ಮಾಡಿ ಔಸಿಡ್ಲಿಕ್ಕೆ ಪ್ರಯತ್ನ ಪಟ್ಟು ಆ ಅರಣ್ಯ ಇಲಾಖೆ ಅಧಿಕಾರಿಗಳ ಹತ್ರ ಸಿಕ್ಕಾಕೊಂಡಿದ್ದಾರೆ. ಈ 6 ಹುಲಿಗಳು ಸತ್ತೋಗಿರೋದಿಲ್ಲ ಬಹಳ ಬೇಜಾರಾಗುವಂತ ವಿಚಾರ. ಅದು ಮಾನವ ವನ್ಯಜೀವಿ ಸಂಘರ್ಷದ ಒಂದು ಅತಿರೇಕ ಅಂತ ಹೇಳ್ತಾರಲ್ಲ ಅದು. ಅದಾದ ನಂತರ ಇತ್ತೀಚಿನ 4 ವಾರಗಳಲ್ಲಿ ಬಂಡೀಪುರದ ಸುತ್ತಮುತ್ತ 3 ಜನ ತೀರೋದ್ರು, ಒಬ್ಬನಿಗೆ ಬಹಳ ತೀವ್ರವಾಗಿ ಗಾಯ ಆಗಿದೆ. ಇದೆಲ್ಲದಕ್ಕೂ ಕಾರಣಗಳಿರುತ್ತೆ. ಪಾರಿಸರಿಕ ಕಾರಣಗಳಿದೆ, ಸಾಮಾಜಿಕ ಕಾರಣಗಳಿದಾವೆ. ನಾವು 2 ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ಪಾರಿಸರಿಕ ದೃಷ್ಟಿಕೋನ ಬಂಡೀಪುರದ ವಿಚಾರ ಏನಂತ ಹೇಳಿದ್ರೆ, ಬಂಡೀಪುರದಲ್ಲಿ ನಿರಂತರವಾಗಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಒಂದು ಅಲ್ಲಿರುವಂತ ಆವಾಸ ಸ್ಥಾನ ಅವುಗಳಿಗೆ ಸೂಕ್ತವಾಗಿದೆ. ಎರಡನೇದು 40 ವರ್ಷಗಳಿಂದ 4 ದಶಕಗಳಿಂದ ಆ ಪ್ರದೇಶಕ್ಕೆ ಸೂಕ್ತವಾದ ರಕ್ಷಣೆಯನ್ನು ಕೊಟ್ಟಿದ್ದೀವಿ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇನ್ನೊಂದು ನಾವು ಮಾಡಿರೋದು ಏನಂತ ಹೇಳಿದ್ರೆ, ಹುಲಿಗಳಿಗೆ ಅನುಕೂಲವಾಗಿ ಆ ಆವಾಸ ಸ್ಥಾನವನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅತಿಯಾಗಿ ನಿರ್ವಹಣೆ ಮಾಡ್ಬಿಟ್ಟಿದ್ವಿ. ನಿರ್ವಹಣೆ ಅಂತ ಹೇಳಿದ್ರೆ ಕೆರೆ ಕಟ್ಟೆ ಕಟ್ಟೋದು, ಪ್ರಾಣಿಗಳಿಗೆ ವರ್ಷ ಪೂರ್ತಿ ನೀರು ಸಿಕ್ಕೋ ಹಂಗೆ ಹೆಚ್ಚು ಕೆರೆ ತೋಡೋದು, ಅಲ್ಲಿ ಸೋಲಾರ್ ಪಂಪ್ ಹಾಕ್ಬಿಟ್ಟು ಬೋರ್ವೆಲ್ ಹಾಕಿ ವರ್ಷ ಪೂರ್ತಿ ಪ್ರಾಣಿಗಳಿಗೆ ನೀರು ಸಿಕ್ಕೋ ಹಂಗೆ ಮಾಡೋದು ಅಂತೆಲ್ಲ ಮಾಡ್ತೀವಿ. ಇದು ಸಾಮಾನ್ಯ ಜನರ ದೃಷ್ಟಿಕೋನದಲ್ಲಿ ಒಳ್ಳೆ ವಿಚಾರ ಅನ್ಸ್ಬೋದು, ಆದ್ರೆ ಅದು ಒಳ್ಳೆ ವಿಚಾರ ಅಲ್ಲ. ಪಾರಿಸರಿಕವಾಗಿ ನೋಡಿದ್ರೆ ಪ್ರಾಣಿಗಳಿಗೂ ಮೃತ್ಯತೆ ಅಂತ ಇರಬೇಕು, ನೈಸರ್ಗಿಕ ಮೃತ್ಯತೆ ಅಥವಾ ಮರಣ ಪ್ರಮಾಣ ಇರಬೇಕು, ನ್ಯಾಚುರಲ್ ಮಾರ್ಟಾಲಿಟಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಹುಲಿ ಆನೆಗಳಂತ ಪ್ರಾಣಿಗಳಿಗೆ ನಿಸರ್ಗದಲ್ಲಿ ವೈರಿಗಳಿಲ್ಲ.
ಓಕೆ. ಹಂಗಾಗಿ ಒಂದು 5 ವರ್ಷಕ್ಕೆ ಸಾಯುವಂತ ಹುಲಿ 15 ವರ್ಷ ಇರುತ್ತೆ. ಮತ್ತು ಹೊಸ ಹುಲಿಗಳು ಅದಕ್ಕೆ ಸೇರ್ಪಡೆ ಆಗ್ತಾನೆ ಇರುತ್ತೆ ಆ ಸಂಖ್ಯೆಗೆ. ಆ ಹುಲಿಗಳ ಸಂಖ್ಯೆ ಜಾಸ್ತಿ ಆದಾಗ ಕಾಡು ಹಿಗ್ತಾ ಇಲ್ಲ, ಅವುಗಳ ಆವಾಸ ಸ್ಥಾನ ಹಿಗ್ತಾ ಇಲ್ಲ. ಅಂತ ಸಮಯದಲ್ಲಿ ಕೆಲವು ಹುಲಿಗಳು ಕಾಡಿನಿಂದ ಆಚೆ ಬಂದು ರೈತರ ಜಮೀನು, ರೈತರ ಹೊಲ, ಗದ್ದೆ, ತೋಟ ಇಂಥ ಕಡೆ ಸೇರ್ಕೊಂಡು ಮಾನವ ವನ್ಯಜೀವಿ ಸಂಘರ್ಷ ಆಗ್ಲಿಕ್ಕೆ ಪೂರಕವಾಗ್ತದೆ. ಇದು ಬಂಡೀಪುರದಲ್ಲಿ ಆಗಿರುವಂತ ವಿಚಾರ. ನಾವು ಅತಿಯಾದ ನಿರ್ವಹಣೆ ಮಾಡಿದೀವಿ ಆವಾಸ ಸ್ಥಾನದ್ದು. ಹಂಗಾಗಿ ವರ್ಷ ಪೂರ್ತಿ ಪ್ರಾಣಿಗಳಿಗೆ ನೀರು, ಆಹಾರ ಸಿಕ್ಕುತ್ತೆ, ಪ್ರಾಣಿಗಳು ಸಾಯೋದಿಲ್ಲ. ಅವಾಗ ಸಾಯದಲ್ಲೇ ಇದ್ರೆ ಸಂಖ್ಯೆ ಹೆಚ್ಚಾಗುತ್ತೆ, ಸಂಖ್ಯೆ ಹೆಚ್ಚಾಗ್ತಾನೆ ಹೋಗುತ್ತೆ. ಹಂಗಾಗಿ ನಾವು ಪಾರಿಸರಿಕ ಧಾರಣಾ ಶಕ್ತಿ ಎಷ್ಟಿದೆ ಅಂತ ನೋಡ್ಬೇಕು. ಬಂಡೀಪುರದಲ್ಲಿ ಇವತ್ತು 150 ಇಂದ 160 ಹುಲಿ ಇದೆ. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಅಲ್ಲಿನ ಪಾರಿಸರಿಕ ಧಾರಣಾ ಶಕ್ತಿ ಕೇವಲ 100 ಹುಲಿಗಳು. ನಾವು ಅದನ್ನು ಹೆಚ್ಚಿಗೆ ಮಾಡಬಾರ್ದು ಅನೈಸರ್ಗಿಕವಾಗಿ, ಹಿಂಗೆ ನೀರು ಕೊಟ್ಟು ಹೆಚ್ಚು ನೀರು ಕೊಟ್ಟು. ಸೊ ನಾವು ಹೆಚ್ಚು ಹುಲಿಗಳನ್ನ ಸಾಕ್ಬೇಕು ಅಂದ್ರೆ ಹೆಚ್ಚು ಕಾಡನ್ನ ವ್ಯವಸ್ಥೆ ಮಾಡಬೇಕು. ಕಾಡಿನ ಪ್ರದೇಶ ಹಿಗ್ಬೇಕು, ಅಥವಾ ಕಾಡನ್ನ ಏನು ಕಾಡು ಕಡಿತಾ ಇದೀವಿ ಹಲವಾರು ವಿಚಾರಗಳಿಗೆ, ಅಭಿವೃದ್ಧಿ ಯೋಜನೆಗಳಿಗೆ, ಕೃಷಿಗೆ, ಅದನ್ನ ಕಡಿಮೆ ಮಾಡಬೇಕೆ ಹೊರತು ನಾವು. ಈ ರೈತರಿಗೆ ಏನು ಪರಿಹಾರ ಹೇಳ್ಬೋದು? ಪಾಪ ದನ ಕಳ್ಕೊಂಡವ್ರು, ಅವ್ರಿಗೆ ಜೀವನಕ್ಕೆ ಬೇರೆ ಏನು ಇರೋದಿಲ್ಲ, ಅವರು ಬಹಳ ಕಷ್ಟಪಟ್ಟು ಅವ್ರ ಮನೆ ಸದಸ್ಯರ ಹಾಗೆ ಹಸುಗಳನ್ನ ಸಾಕಿರ್ತಾರೆ. ಹಾಗಾಗಿ ಅವ್ರಿಗೆ ಅಷ್ಟು ಸಿಟ್ಟು ಬರುತ್ತೆ, ಮತ್ತೆ ಅವ್ರ ಬದುಕು ಬಹಳ ಕಷ್ಟ ಇರತ್ತೆ ಅಲ್ಲಿ. ನಿಮ್ಗೆ ಗೊತ್ತು ಕಾಡಂಚಿನ ಜನರ ಬದುಕೋದು ಎಷ್ಟು ಕಷ್ಟ ಅಂತ. ಹೇಗೆ ನಾವು ಅದನ್ನ ಸುಧಾರಿಸಬಹುದು? ಸರ್ಕಾರಗಳು ಹೇಗೆ ಏನ್ ಮಾಡ್ಬೇಕಿತ್ತು ಅದಕ್ಕೆ? ಒಂದು ಅಂದ್ರೆ ಸರ್ಕಾರ ಪರಿಹಾರ ಕೊಡುತ್ತೆ, ಆದ್ರೆ ಪರಿಹಾರ ಕೊಡೋದು ಮಾರುಕಟ್ಟೆಗೆ ಆಧಾರಿತವಾಗಿ ಪರಿಹಾರ ಕೊಡೋದಿಲ್ಲ ಸರ್ಕಾರ. ಈಗ ಒಂದು ದನ, ಜರ್ಸಿ ದನ ಸತ್ರೆ ಅದಕ್ಕೆ 80,000 1 ಲಕ್ಷ ರೂಪಾಯಿ ಆದ್ರೆ ಸರ್ಕಾರ 40,000 50,000 ಕೊಡ್ತಾರೆ. ಆ ಕೊಡೋ ಹಣನು 1 ವರ್ಷ ಆದ್ಮೇಲೆ ಬರುತ್ತೆ. ಹಾಗಾಗಿ ಸರ್ಕಾರ ಅದನ್ನು ಮಾರುಕಟ್ಟೆ ಆಧಾರಿತ ಪರಿಹಾರ ಕೊಡ್ಬೇಕು. ಮತ್ತೆ ಇವಾಗ ದನ ಹಿಡಿದ್ರೆ, ಇವತ್ತು ಹಿಡಿದ್ರೆ 1 ತಿಂಗಳೊಳಗಡೆ ಅವನಿಗೆ, ರೈತನಿಗೆ ಹಣ ಬರೋ ಹಂಗ್ ಮಾಡಿದ್ರೆ ರೈತನ ಕೋಪನೂ ಕಡಿಮೆ ಆಗುತ್ತೆ. ಮತ್ತೆ ರೈತರು ಅಷ್ಟೇ, ಅಯ್ಯೋ ಅದನ್ನು ಹುಲಿನೂ ಒಂದು ಪ್ರಾಣಿ ಸ್ವಾಮಿ, ಆನೆನೂ ಒಂದು ಪ್ರಾಣಿ ಸ್ವಾಮಿ, ಅದಕ್ಕೂ ಒಂದು ಹೊಟ್ಟೆ ಇದೆ, ಅದಕ್ಕೂ ಆಹಾರ ಬೇಕು ಅಂತ ಅವ್ರಿಗೂ ಬಹಳ ಮೃದುತ್ವ ಇದೆ. ಆದ್ರೆ ತೀರಾ ಆದಾಗ, ಅತಿಯಾಗಿ ಆದಾಗ, ಅವ್ರ ದನಗಳನ್ನ ಹಿಡಿದು ಅವರಿಗೆ ಪರಿಹಾರನೇ ಸಿಕ್ಕಲೇ ಇದ್ದಂತಹ ಸಮಯದಲ್ಲಿ ಅವ್ರಿಗೆ ಕೋಪ ಬರುತ್ತೆ.